ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಯಾರೆಲ್ಲ ನನ್ನ ವ್ಲಾಗನ್ನು ಇದೇ ಮೊದಲ ಸಲ ನೋಡ್ತಾ ಇದ್ದೀರಾ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನನ್ನ ಮಗಳ ಜೊತೆ ಮಂಗಳೂರು ಕಡೆ ಹೊರಟಿದ್ದೀನಿ. ನಮ್ಮ ಮನೆಯಲ್ಲಿ ನೆಕ್ಸ್ಟ್ ತಿಂಗಳು ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಶಾಪಿಂಗ್ಗೆ ಹೊರಟಿದ್ದೀವಿ. ನಾವು ಬರುವಾಗ ಸ್ವಲ್ಪ ಮಳೆ ಕಡಿಮೆ ಇತ್ತು. ಇವಾಗ ನಾವು ಶಾಪ್ ಹತ್ರ ಹೊರಟಿದ್ದೀವಿ ಆಟೋದಲ್ಲಿ. ಇವಾಗ ನೋಡಿ ನಾವು ಶಾಪ್ ರೀಚ್ ಆಗಿದ್ದೀವಿ. ಅವಳು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ರು ಡ್ರೆಸ್ ಅದೇ ಥರ ಸಿಕ್ಕಿತ್ತು ಅವಳಿಗೆ. ನಾವು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋ ಹೊತ್ತಿಗೆ ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಕೂಡ ಹಸಿವಾಗಿತ್ತು. ಇವಾಗ ನಾವು ಫುಡ್ ಕೋರ್ಟ್ ಹತ್ರ ಬಂದು ಸ್ವಲ್ಪ ಊಟ ಮಾಡಿ ಅಲ್ಲಿಂದ ಮತ್ತೆ ಮನೆ ಕಡೆ ಹೊರಟ್ವಿ. ಅವಳ ಡ್ರೆಸ್ ಆಲ್ಟ್ರೇಷನ್ ಮಾಡ್ಲಿಕ್ಕಿತ್ತು, ಹಾಗಾಗಿ ಇವಾಗ ಟೈಲರ್ ಹತ್ರ ಬಂದಿದ್ದೀವಿ. ಇವರು ಕಿಶೋರ್ ಅಂತ ಟೈಲರ್, ಚೆನ್ನಾಗಿ ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ತಾರೆ. ಏನೆಲ್ಲ ನೀವು ಸ್ಟಿಚ್ ಮಾಡ್ತೀರಾ? ನಾವು ಬ್ಲೌಸ್, ಗವಾನ್ ಮತ್ತೆ ನೋಡಿ ಇಲ್ಲಿ ಮಾತ್ರ ಏನ್ ಕಾಣುದಿಲ್ಲ, ಖಾಲಿ ಖಾಲಿ ಉಂಟು. ಈಗ ಮರಿಯಲ್ಲ ಅಲ್ವಾ? ಮರಿಯಲ್ಲ, ಹಾಗೆ ಸೀಸನ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಉಂಟು ನೋಡಿ, ರಾಶಿ ಉಂಟು, ಬಂದಿದೆ, ಬಿದ್ದಿದೆ ಇಲ್ಲಿ. ಇಲ್ಲಿ ಎಲ್ಲ ಉಂಟು ನೋಡಿ, ಬಿದ್ದಿದೆ. ಸ್ಟಿಚಿಂಗ್ ಇಲ್ಲಿ ಇಲ್ಲ, ಮೇಲ್ಗಡೆ ಸ್ಟಿಚಿಂಗ್. ಮತ್ತೆ ನಿಮ್ಗೆ ಎಂತ ಹೊಲಿದು ಕೊಡ್ಬೇಕು? ಎಲ್ಲ ಡ್ರೆಸ್, ಎಂತ ಮಾಡಲಿಂಗ್ ಡ್ರೆಸ್ ಬೇಕಾ? ಎಲ್ಲ ಹೊಲಿತಾರೆ ಅವರು. ಬ್ಲೌಸ್ ನಮ್ದು ಎಲ್ಲ ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕ್, ಎಂತ ವರ್ಕ್ ಬೇಕು ಎಲ್ಲ ಮಾಡ್ತೀವಿ. ನಿಮಗೆ ಪ್ರಿನ್ಸಸ್ ಕಟ್ಟೆ, ಕಟೋರಿ ಬ್ಲೌಸ್ ಎಲ್ಲ ಮಾಡ್ತೀರಾ? ಕಡಿಮೆಗೆ ಮಾಡಿ ಕೊಡ್ತೀರಲ್ಲ? ಕಡಿಮೆ ಅಂದ್ರೆ ನೋಡ್ಬೇಕು ಹೇಗೆ ಅಂತ ಕಡಿಮೆ. ನೋಡಿ ಇದೆ, ಇದು 9000ಗೆ ಮಾಡಿ. ಹೌದಾ? ಇದು ಈಚೆದು 5000. ಆಗ್ಬೋದು. ಇದೆಲ್ಲ ಬ್ಯಾಂಗ್ಳೂರಲ್ಲೆಲ್ಲ ತುಂಬ ಕಾಸ್ಟ್ ಇರ್ತದೆ. 2200 ಬ್ಲೌಸ್. 1200? ಮಿಷನ್ ವರ್ಕ್. ಇದೆಲ್ಲ ಈ ಥರ ಎಲ್ಲ ಹೊಲಿತಾರೆ ನೋಡಿ, ಡಿಸೈನ್ ಎಲ್ಲ ಹೊಲಿತಾರೆ. ಹರಿಹಸ್ರನ್ನ ಕಟೀಲ್ ಅವರ ಮಗಳಿದೆ. ಯಾರ್ದು? ಹರಿಹಸ್ರನ್ನ ಕಟೀಲ್. ಓ ಹೌದಾ? ಕುಂದಾಪುರದಿಂದೆಲ್ಲ ಬರ್ತಾರಂತೆ. ನೀವು ಕೂಡ ಎಲ್ಲೆಲ್ಲಿಂದ ಬರ್ಬೋದು ಬೇಕಾದ್ರೆ. ಇದೆಲ್ಲ ಮಿಷಿನ್ ವರ್ಕ್. ಇದು 1200ಗೆ ಬ್ಲೌಸ್. ಸ್ಟಿಚ್ ಆಗಿ. ಹೌದಾ? ಚಂದ ಹೊಲಿತಾರೆ ಮಾತ್ರ. ಇವರದ್ದು ಸ್ಟಿಚ್ಚಿಗೆ ಮಾತ್ರ ಹೇಳಲಿಕ್ಕಿಲ್ಲ, ಒಳ್ಳೆ ಹೊಲಿತಾರೆ. ಇದೆಲ್ಲ ನೋಡಿ, ಇಲ್ಲಿ ತಾಲೂಕು ಆಫೀಸ್ ಓಪನ್, ಅವರದ್ದು ಯೂನಿಫಾರ್ಮ್ ತುಂಬ ಜನ ಹೋಗಿ. ಹೌದಾ? ತುಂಬ ಹೋಗಿದೆ ತಾಲೂಕು ಆಫೀಸ್. ಲೇಟ್ ಆಯ್ತಲ್ಲ ಓಪನಿಂಗ್. ವರ್ಕ್ ಮಾಡಿ ವರ್ಕ್ ಕಾಣೋದಿಲ್ಲ, ಆದ್ರೆ ಅವ್ರು ಮಾಡಿಸಿದ್ದಾರೆ. ಇದು ನೋಡಿ, ಇದೆಲ್ಲ ಹೊಲಿದವ್ರೆ. ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಥರದ್ದು ಹೊಲಿತಾರೆ. ನೋಡಿ, ಇದು ಇವರು ಸ್ಟಿಚ್ ಮಾಡಿದ್ದು. ಈ ಥರ ಎಲ್ಲ ಸ್ಟಿಚ್ ಮಾಡ್ತಾರೆ. ಇದಕ್ಕೆಂತ ಹೇಳುದು? ಏನಿದು ಪ್ಯಾಟರ್ನ್? ಇದವರೇ ಗೂಗಲಲ್ಲಿ ಸರ್ಚ್ ಮಾಡಿ ಕಳಿಸ್ತಾರೆ, ಈ ಥರ ಮಾಡಿ ಅಂತ. ಹಾಗೆ ಮಾಡಿ ಕೊಡು. 1000 ರೂಪೀಸ್ ಬ್ಲೌಸ್ ಸ್ಟಿಚ್ ಆಗಿ. 1000? ಆಗ್ಬೋದು. ನೀವು ಬರೋದಾದರೆ ಇವರಿಗೆ ಫೋನ್ ಮಾಡಿ ಬನ್ನಿ. ನೋಡಿ, ಇಲ್ಲಿ ನಂಬರ್ ಹಾಕಿದ್ದಾರೆ. ಬ್ರಿಲಿಯಂಟ್ ಟೈಲರ್ಸ್, ಸ್ಪೆಷಲಿಸ್ಟ್ ಇನ್ ಲೇಡೀಸ್ ವೇರ್. ಇದು ನಂಬರಿಗೆ ಕಾಲ್ ಮಾಡಿ ಬನ್ನಿ. ಮುಲ್ಕಿಯಲ್ಲಿದೆ ಇದು, ಮುಲ್ಕಿಯಲ್ಲ, ಕಾರ್ನಾಡ್. ಇವಾಗ ನಾವೆಲ್ಲ ಉಡುಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ನನ್ನ ತಮ್ಮ ಕೂಡ ಇದ್ದಾನೆ. ಅಣ್ಣ ಕಾರ್ ಡ್ರೈವ್ ಮಾಡ್ತಾನೆ. ಇಲ್ಲಿ ತಮ್ಮ ಕೂಡ ಇದ್ದಾನೆ, ನೋಡ್ಬೋದು. ಇವನು ಬ್ಯಾಂಗ್ಳೂರಲ್ಲಿ ಇರೋದು. ನೆಕ್ಸ್ಟ್ ಮಂತ್ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಉಂಟು ಅಂತ ಹೇಳಿದ್ನಲ್ಲ, ಇವನ ವೈಫ್ ಇದು ಸೀಮಂತ ಇದೆ, ಹಾಗಾಗಿ ಊರಿಗೆ ಬಂದಿದ್ದಾನೆ. ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಹಾಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ ಉಡುಪಿಗೆ. ಹೋಗ್ತಾ ಮಳೆ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಹೋಗೋದಕ್ಕೆ ಒಳ್ಳೇದಾಯಿತು. ಮೋಡ ಇತ್ತು, ಆದರೆ ಮಳೆ ಬರಲಿಲ್ಲ. ಇವಾಗ ನೋಡಿ, ಉಡುಪಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನಮ್ಮದು ಶಾಪಿಂಗ್ ಎಲ್ಲ ಇವಾಗ ಮುಗೀತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ತಾ ಒಂದು ಹೋಟ್ಲಿಗೆ ಹೋದ್ವಿ, ಸಂಜೆ ಒಂದು ಟೀ ಕುಡಿಯೋಣ ಅಂತ.
ಇದು ನೋಡ್ಬೋದು ನೀವು, ಇದೊಂದು ಫೇಮಸ್ ಹೋಟೆಲ್ ಶಿವಸಾಗರ್ ಅಂತ, ಉಡುಪಿ ಹತ್ರನೇ ಇದೆ. ಇಲ್ಲಿ ಮಾತ್ರ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಸಿಗತ್ತೆ. ಹಾಗೆ ಈ ಹೋಟೆಲಲ್ಲಿ ಒಂದು ಬೋರ್ಡಲ್ಲಿ ಉಡುಪಿಯಲ್ಲಿರುವಂಥ ಫೇಮಸ್ ಟೂರಿಸ್ಟ್ ಪ್ಲೇಸಸ್ ಅನ್ನೆಲ್ಲ ಹಾಕಿದ್ದಾರೆ, ನೋಡ್ಬೋದು ನೀವು. ಹಾಗೆ ಅಷ್ಟರಲ್ಲಿ ತಿಂಡಿ ಕೂಡ ಬಂತು. ನನ್ನ ತಂದೆ ದಹಿ ವಡೆ ಆರ್ಡರ್ ಮಾಡಿದ್ರು, ಹಾಗೆ ಅಣ್ಣ ಮಸಾಲೆ ಪುರಿ, ನಾನು ಮತ್ತು ನನ್ನ ತಮ್ಮ ಪಾವ್ ಭಾಜಿ ಆರ್ಡರ್ ಮಾಡಿದ್ವಿ, ಅಮ್ಮ ಗೋಳಿ ಬಜೆ ಆರ್ಡರ್ ಮಾಡಿದ್ರು. ಹಾಗೆ ಇದು ನೋಡ್ಬೋದು ನೀವು, ಇದೊಂದು ಇಲ್ಲಿದು ಕಷಾಯ ಅಂತೆ, ನೀರು ಕಷಾಯ. ಇದಕ್ಕೆ ಹಾಲು ಹಾಕೋದಿಲ್ಲ, ಹಾಗೆ ಇದು ಪುಡಿ ಎಂಥದ ಮಸಾಲೆ ಎಲ್ಲ ಹಾಕಿ ಕೊಡ್ತಾರೆ ಇದಕ್ಕೆ, ಜೀರಿಗೆ ಕಷಾಯ. ಹಾಗೆ ನಾನು ಹಾಲು ಹಾಕಿರುವಂಥ ಕಷಾಯನ ತಗೊಂಡೆ. ತಿಂಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮತ್ತೆ ನಾವು ಸೀದಾ ವಾಪಸ್ ಮನೆ ಕಡೆ ಹೊರಟ್ವಿ. ನಾನು ಇವತ್ತು ಊರಿಗೆ ಬಂದಿದ್ದಾನೆ ಬೆಂಗಳೂರಿಂದ. ಹೇಳು, ಯಾಕೆ ಬಂದದ್ದು ನೀನು ಊರಿಗೆ? ನೆಕ್ಸ್ಟ್ ತಿಂಗಳು ಅವನ ವೈಫಿಗೆ ಸೀಮಂತ ಉಂಟು, ಅದಕ್ಕೆ ಪರ್ಚೇಸಿಂಗ್ ಶಾಪಿಂಗ್ಗೆ ಬಂದದ ಅವನ ಊರಿಗೆ. ಮತ್ತೆ ಬೆಂಗಳೂರು ಹೇಗುಂಟು? ಬೆಂಗಳೂರು ಚಳಿ ಚಳಿ ಚಳಿ. ಇಲ್ಲಿ ಸೆಕೆ. ಊರು ಒಳ್ಳೇದಲ್ಲ? ಊರು ಬೆಂಗಳೂರು ಒಳ್ಳೇದ, ಊರು ಒಳ್ಳೇದ? ಊರು ಚಂದ. ಊರು ಚಂದ. ಅವನು ತಿಂಗಳಿಗೆ ಒಂದ್ಸಲ ಬರ್ತಾನೆ, ಇರುವುದಿಲ್ಲ ಇಲ್ಲಿ, ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾನೆ. ಇವಾಗ ಹೊರಗೆ ಹೋಗಿ ಬಂದೆ. ನನ್ನ ತಮ್ಮ ಬಂದಿದ್ದಾನಲ್ವ, ಅದಕ್ಕೆ ಅವನಿಗೋಸ್ಕರ ಒಂದು ಇವತ್ತು ಸ್ಪೆಷಲ್ ಮಾಡೋಣ ಅಂತ ನೋಡಿ ತೋರಿಸ್ತೀನಿ. ಇವನಿಗೆ ಇವತ್ತು ಒಂದು ಸ್ಪೆಷಲ್ ಸ್ವೀಟ್ ಮಾಡೋಣ ಅಂತ. ನಾನೆಂತ ಮಾತಾಡೋದು, ಮಳೆ ಬರ್ತಾ ಉಂಟು, ಚಳಿ ಆಗ್ತಾ ಉಂಟು. ಚಳಿ ಆಗ್ತಾ ಉಂಟ? ಚಳಿ ಆದ್ರೆ ಮಲ್ಕೊಳ್ಳಿ ಹೋಗಿ. ಬಟ್ಟೆ ಒಣಗುದಿಲ್ಲ, ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ರಾಶಿ ರಾಶಿ ಉಂಟು. ಉಂಟು, ಬಟ್ಟೆ ಒಣಗುದಿಲ್ಲ. ಮಳೆ ಉಂಟು. ಇವತ್ತು ಹೋಗ್ಲಿಕ್ಕೆ ಉಂಟು. ಇವತ್ತು ನಮಗೆ ಇದು ಪರ್ಚೇಸ್ ಹೋಗ್ಲಿಕ್ಕೆ ಉಂಟು, ಶಾಪಿಂಗಿಗೆ. ಇವನದು ನನ್ನ ತಮ್ಮನದು ಹೆಂಡತಿದು ಸೀಮಂತ ಅಲ್ಲ, ಬರೋ ತಿಂಗಳ. ಹಾಗೆ ಅದಕ್ಕೆ ಸೀರೆ ಪರ್ಚೇಸಿಂಗ್. ಅದರ ಜೊತೆ ನಮಗೆ ಸಹ ಒಂದೊಂದು ಸೀರೆ ತೆಗೆಸಿ ಕೊಡ್ತಾನಂತೆ. ನಾವು ಸಹ ಹೋಗುದವನೊಟ್ಟಿಗೆ. ನನ್ನ ಅಪ್ಪನಿಗೆ ಹೇಳುವ ಎಂತ ಬೇಕಂತ. ಎಂತ ಬೇಕು ನಿಮ್ಗೆ? ಎಂತ ಬೇಕು ನಿಮ್ಗೆ ಸೀಮಂತಕ್ಕೆ? ಮತ್ತೆ ಕಾಲ್ ಚಡ್ಡಿಯಲ್ಲಿ ಹೋಗುದಾ? ಹೊಸ ಚಡ್ಡಿ. ಪೇಟ ಬೇಡ ನಿಮ್ಗೆ? ಪೇಟ ಇಲ್ಲ, ಕಚ್ಚೆ ಹಾಕ್ಲಿಕ್ಕೆ ಉಂಟು ಇವನಿಗೆ. ನಾಡ್ದೊಂದು ಮದುವೆಗೆ ಹಾಕಿದ್ದಾನೆ ಕಚ್ಚೆ, ಇನ್ನು ನಾಡ್ದು ಒಂದು ಕಚ್ಚೆ ಹಾಕ್ಲಿಕ್ಕೆ ಉಂಟು ಇನ್ನೊಂದು ಸರ್ತಿ. ಸ್ವೀಟ್ ಏನಂತ ತೋರಿಸ್ತೀನಿ ಬನ್ನಿ. ನಾನು ಇದು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಶೀರ್ ಕುರ್ಮ ಮಾಡುವ ಅಂತ ಇದ್ದೇನೆ. ಒಳ್ಳೆ ಆಗುತ್ತೆ ಟೇಸ್ಟ್, ಶಾವಿಗೆ ಪಾಯಸದಾಗೆ, ಆದರೆ ಅದಕ್ಕಿಂತ ಕೂಡ ಒಳ್ಳೆ ಇರುತ್ತೆ ಟೇಸ್ಟ್, ರಿಚ್ ಟೇಸ್ಟ್ ಇರುತ್ತೆ. ಅದನ್ನು ಸ್ವಲ್ಪ ಮಾಡೋದು ಸ್ವಲ್ಪ ಡಿಫ್ರೆಂಟ್. ಇದು ಮುಸ್ಲಿಮ್ಸ್ನವರದ್ದು ಹಬ್ಬಕ್ಕೆ ಮಾಡ್ತಾರೆ, ರಂಜಾನಿಗೆಲ್ಲ ಜಾಸ್ತಿ ಅವರು ಅದನ್ನು ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ಹೇಗೆ ಮಾಡೋದು. ನೋಡಿ ಪರಿಮಳ ತಗೊಂಡು ಒಳಗೆ ಬಂದದ್ದು, ತುಪ್ಪದ ಪರಿಮಳ ಬಂದ. ಅವರಿಗೆ ಪರಿಮಳ ಬಂದ್ರೆ ಮಾತ್ರ ಅಡಿಗೆ ಮಾಡಿ ತುಪ್ಪದ ಪರಿಮಳ, ತುಪ್ಪದ್ದು ಮತ್ತೆ ಪದಾರ್ಥದ್ದು ಎಲ್ಲ ಪರಿಮಳ ಬಂದ್ರೆ ಮೂಗು ಅವನದು ಸೀದಾ ಅಡಿಗೆ ಮಾಡಿ ಬರ್ತದೆ. ಸ್ಪೆಷಲ್ ಏನಿಲ್ಲ, ನೀವು ಬಂದದಕ್ಕೆ ಮಾಡೋದು. ನಾವು ಇವಾಗ ಹೊರಟಿದ್ದೀವಿ ಇದಕ್ಕೆ, ಎಲ್ಲಿಗೆ? ಡ್ರೆಸ್ ಪರ್ಚೇಸಿಂಗ್, ಸಾರಿ ಪರ್ಚೇಸಿಂಗ್. ನೀರಲ್ಲಿ ಕಾಣುದಿಲ್ಲ ಅಮ್ಮ, ಅಮ್ಮನಿಗೆ ಕೇಳಿದ್ರು ಬೇಗ. ಅಷ್ಟೊತ್ತು ಕೂತ್ಕೊಳ್ಳಿ ಹೇಳು.
ಸುಮ್ಮನೆ ಕುತ್ಕೊಳ್ಳಿ ಅಜ್ಜ. ತುಂಬಾ ಕೂದಲು ಅಪ್ಪಗೆ ಪೋಕಿ ಮಾಡಬೇಡ. ಅಪ್ಪನಿಗೆ ಹಾಗೆ ಇಲ್ಲಿ ಬಟ್ಟೆ ಶಾಪಲ್ಲಿ ಒಬ್ರು ಕೆಲಸ ಮಾಡ್ತಾರೆ. ಅವರು ಒಂದು ಮೊಟ್ಟೆಯ ಕತೆ ಫಿಲಮ್ ಆಕ್ಟರ್ ರಾಜ್ ಬಿ ಶೆಟ್ಟಿ ಇದ್ದಾರಲ್ಲ, ಅವ್ರ ಥರನೇ ಇದ್ದಾರೆ ಸ್ವಲ್ಪ. ಬನ್ನಿ ಅವ್ರ ಹತ್ರ ಮಾತಾಡಿಸ್ತೀನಿ. ಚಾನಲ್ ಪೂರ ಶುರು ಆಗ್ತದೆ ಅಂದ ತೂಪೆ ತೂತಾನು ಇರು ಇಟ್ಟು ತೋಜನ ಹೆಜ್ಜೆ ಇರು ತೋಜನ ಹೆಜ್ಜೆ ಇಟ್ಟು ಏನು ಹಬ್ಬಕ್ಕ ಆಯ್ ನೋಡ ಬರುವ ಮಾರಿ ಒಂದು ಮೊಟ್ಟೆ ಕತೆ ಹೀರೋ ಮೆಗ್ಗನ ರಾಜ್ ಬಿ ಶೆಟ್ಟಿ ನೋಡಂಬರು ಇರಾರು ಅಂದೇ ಸೇಮ್ ಅಂಚನೆ ಉಳ್ಳಾರಿ ಇರೇಗ್ಲ ಒಂದು ಮೊಟ್ಟೆ ಕತೆ ಮಲ್ಪೋದು. ಇದು 2 ಮೊಟ್ಟೆ ಕತೆ ಅಂಕಲ್. ತುಗಿ ಇಂಚಿದಲ್ಲಿ ಅವರು ಸೇಮ್ ಅಂಚನೆ ಉಳ್ಳಾರು ಮಾರಿ ರಾಜ್ ಬಿ ಶೆಟ್ಟಿ ಜೂನಿಯರ್ ರಾಜ್ ಬಿ ಶೆಟ್ಟಿ ಮೂರು ಶೂಟಿಂಗ್ ಆಗುತ್ತದೆ ಪೊಲೀಸ್ ಸ್ಟೇಷನ್ ಆರನೇ ಏರೇನೇಟು ಯಾವಕ್ಕ ಕಾಸು ಆಸಾಂಡಿ ಅವತ್ತ ಬಂದು ಪಿಕ್ಚರ್ಗಳ ಬರ್ತೀನಿ ಆರ ಬರ್ತೀನಿ ಇಲ್ಲಿಗೆ ಬರ್ತೀನಿ ಬನ್ನಿಯಲ್ಲ ಕಾಚಲ್ಲ ಜಾಕಿದ ಅವು ಕಾಚ ಅವು ಮಾತ್ರ ಎಡ್ಡೆ ಬ್ರ್ಯಾಂಡ್ ಮಾತ್ರ ಎಡ್ಡೆ ಸೇಲ್ ಆಪ್ ನಮ್ಮ ಪಾಡಿಯಲ್ಲ ಅಂಚ ಬರ ಮಾಡೋದು ಕಾಚೆ ಬಾರ್ದು ಮಾತ್ರ ತಿನ್ನು. ಇದಿಷ್ಟು ನನ್ನದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.